ಬದಲಾವಣೆ ಜಗದ ನಿಯಮ. ಶಾಲೆಯಲ್ಲಿ ಮಾಸ್ತರು ಹೇಳಿದ್ದನ್ನು ಬರೆದುಕೊಳ್ಳುವ ವಿದ್ಯಾರ್ಥಿಯ ಕಾಲಘಟ್ಟದಿಂದ ಅದನ್ನು ನೋಟ್ಬುಕ್ಕಿನ ಮೇಲೆ ನೀಟಾಗಿ ಬರಹಕ್ಕಿಳಿಸುವ ವಿದ್ಯೆ ಈಗ ಟೈಪ್ ಆಗಿಸಿ ಗಣಕಯಂತ್ರದಲ್ಲಿ ದಾಖಲಿಸುವ ಕಾಲವು ಬದಿಗೆ ಸರಿದಿದೆ. ಒಂದಷ್ಟು ದಿನ ಆಂಗ್ಲ ಭಾಷೆಯಲ್ಲಿ ಟೈಪಿಸುತ್ತಿದ್ದವರು ರಾಜ್ಯ ಸರ್ಕಾರದ ಅಂಕಿತ ಅಂಕುಶಕ್ಕೆ ಒಳಗಾಗಿ ಕನ್ನಡಕ್ಕೆ ಮೊರೆ ಹೋಗಲೇಬೇಕಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕನ್ನಡದ ಕಂಪನ್ನು ಪಸರಿಸಲು ಕಂಕಣಬದ್ಧರಾದ ಕೆಲವರ ಪೈಕಿ ಈಗ ಮುಂಚೂಣಿಯಲ್ಲಿ ಕಂಡುಬರುತ್ತಿರುವವರು ಅರವಿಂದ್ ವಿಕೆ. ಕನ್ನಡತನಕ್ಕೆ ಕಳಸವಿಟ್ಟಂತೆ ಹೊಸ ಯುನಿಕೋಡ್ ಫಾಂಟ್ ಸೃಷ್ಟಿಸಿ ಅದಕ್ಕೆ ನವಿಲು ಮತ್ತು ಗುಬ್ಬಿ ಎಂಬ ಸಾಹಿತ್ಯದ ಕಂಪು ತುಂಬಿದ ಅರವಿಂದ್ ಕಂಡ ಕನಸು ನನಸಾಗುವ ಹಾದಿಯಲ್ಲಿ ವೇಗದ ಪ್ರಗತಿ ಸಾಧಿಸುತ್ತಾ ಇದೆ. ಕನ್ನಡಕ್ಕೆ ಫಾಂಟ್ಗಳು ಮಾಡೋದು ಅಂದರೆ ಎರಡು ಥರದ ಕೆಲಸಗಳಿರುತ್ತೆ. ಒಂದು ಆರ್ಟಿಸ್ಟಿಕ್ ಆಗಿ, ಅಂದರೆ ಒಂದೊಂದು ಅಕ್ಷರಗಳು ಒಂದೊಂದು ಚಿತ್ರಗಳು. ಫಾಂಟಲ್ಲಿ ಈಗ ಸುಮಾರಿಗೆ 300ರಿಂದ 400 ಚಿತ್ರಗಳು ಬೇಕು ಒಂದು ಕನ್ನಡ ಫಾಂಟ್ ಮಾಡೋದಕ್ಕೆ. ಮತ್ತು ಇನ್ನೊಂದು ಅದಕ್ಕೆ ರೂಲ್ಸ್ ಬರೆಯೋದು. ಈ ಬೆಳವಣಿಗೆಗಾಗಿಯೇ ಯುನಿಕೋಡ್ನಲ್ಲಿ ಕನ್ನಡದ ಫಾಂಟ್ಗಳ ಬಳಕೆಗಾಗಿ ಮಲೆನಾಡಿನ ಮಡಿಲ ಚಿಕ್ಕಮಗಳೂರು ಸಮೀಪದ ಕೊಪ್ಪದ ಉತ್ತಮೇಶ್ವರದ ಉತ್ತಮ ಅಭಿರುಚಿಯ ಅರವಿಂದ್ಗೆ ಚಿಕ್ಕಂದಿನಿಂದಲೂ ಏನನ್ನಾದರೂ ಸಾಧಿಸಲೇಬೇಕೆಂಬುದು ಹಂಬಲ. ಅದೇ ತುಡಿತವಾಗಿ ಬದುಕಿನ ಮಿಡಿತವಾದಾಗ ಅದೇ ಹಾದಿಯಲ್ಲಿಯೇ ಅವರು ಮುನ್ನಡೆದು ಬೆಂಗಳೂರು ದಯಾನಂದ ಸಾಗರ ಕಾಲೇಜಿನ ಒಳಹೊಕ್ಕು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮುಗಿಸಿ ಬದುಕಿಗಾಗಿ ಅಲ್ಲಲ್ಲಿ ಕೆಲಸ ಮಾಡಿದರೂ ಸಹ ಅವರ ಮನದ ಒಲವು ಮಾತ್ರ ಹೊಸತನ ಬಸಿರಿನೆಡೆಗೆಯೇ ಸಾಗಿತ್ತು. ಅರವಿಂದ ವಿಕೆ ಅಂತ ಒಬ್ಬ ಹುಡುಗ ಜ್ಞಾಪಿಸ್ಕೊಂಡ್ರೆ ನಾವು 2005ನೇ ಇಸ್ವಿಗೆ ಹೋಗಬೇಕಾಗತ್ತೆ. ಒಂದು ಮುಗ್ಧ ಸ್ವಭಾವ, ಒಂದು ನಗುಮುಖದ ಹುಡುಗ. ನನಗೆ ಜ್ಞಾಪಕ ಬರೋದು ಅರವಿಂದ ವಿಕೆ ಅಂತಂದರೆ ಅವನು ಮಾಡಿರುವ ಪ್ರಾಜೆಕ್ಟ್ ವರ್ಕು. ರೇವಾ ಎಲೆಕ್ಟ್ರಿಕ್ ಕಾರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ. ಆ ಪ್ರೆಸೆಂಟೇಷನ್ ಟೈಮ್ನಲ್ಲಿ ನನಗೆ ಬಹಳ ಒಂದು ವಿಚಾರ ಗೊತ್ತಾಗಿದ್ದೇನು ಅಂತಂದರೆ ಆ ಹುಡುಗನಲ್ಲಿರುವ ಕ್ರಿಯಾಶೀಲತೆ. ಆಗ ಅವರ ದೃಷ್ಟಿ ಆಳವಾಗಿ ಹರಿದದ್ದು ಸಾಮಾಜಿಕ ಜಾಲತಾಣದತ್ತ. ಯುನಿಕೋಡ್ನಲ್ಲಿ ಕನ್ನಡದ ಫಾಂಟ್ ಇರಲೇಬೇಕು ಎಂಬ ದೃಢ ನಿರ್ಧಾರಕ್ಕೆ ಬಂದದ್ದು ಅರವಿಂದ್ ವಿಕೆ. ಫಸ್ಟಿಗೆ ಯುನಿಕೋಡ್ ಸ್ಟ್ಯಾಂಡರ್ಡ್ ಬರೋದಕ್ಕೂ ಮುಂಚೆ ಆಸ್ಕಿ ಅಂತ ಒಂದು ಸ್ಟ್ಯಾಂಡರ್ಡ್ ಇತ್ತು. ಅದರಲ್ಲಿ ಹೇಗೆ ಅಂದರೆ ನುಡಿ ಅಥವಾ ಬರಹ ಅದೆಲ್ಲ ಆಸ್ಕಿ ಫಾರ್ಮ್ಯಾಟ್ನಲ್ಲಿರೋದು. ಸೊ ಆ ಫಾರ್ಮ್ಯಾಟ್ನಲ್ಲಿರೋದು ಕನ್ವರ್ಟ್ ಮಾಡೋದಕ್ಕೆ, ಅಂದರೆ ಯೂನಿಕೋಡ್ ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಮತ್ತೊಂದು ಸಲ ಟೈಪ್ ಮಾಡಬೇಕಿತ್ತು. ಈಗ 4 ಪೇಜು ಡಾಕ್ಯುಮೆಂಟ್ಸ್ ಬರ್ತಿದ್ರೆ ಅದನ್ನು ಮತ್ತೆ ಟೈಪ್ ಮಾಡಬೇಕಿತ್ತು ಅದು ಕನ್ವರ್ಟ್ ಆಗೋದಕ್ಕೆ. ಸೊ ಅದು ಬಹಳ ಕಷ್ಟ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಆಸ್ಕಿ ಟು ಯೂನಿಕೋಡ್ ಅಂತ ಒಂದು ಕನ್ವರ್ಟರ್ ಬರೆದೆ. ಸೊ ಅವಾಗ ನಾನು ಅಂದ್ಕೊಂಡಿದ್ದು ಫಸ್ಟು ಅಂದರೆ ಯೂನಿಕೋಡಿಗೆ ಕನ್ವರ್ಟ್ ಮಾಡಿದ್ರೆ ಅಲ್ಲಿಗೆ ಮುಗಿಯುತ್ತೆ. ಸೊ ಯೂನಿಕೋಡ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅದನ್ನೇ ಎಲ್ಲರೂ ಯೂಸ್ ಮಾಡ್ತಾರೆ, ಇನ್ನು ಬೇರೆ ಏನು ಬೇಕಿಲ್ಲ ಅಂತ. ಸೊ ಆಮೇಲೆ ಸ್ವಲ್ಪ ದಿನಗಳ ನಂತರ ತುಂಬ ಜನ ಕೇಳಿದ್ರು, ಅಂದರೆ ನನಗೆ ಯೂನಿಕೋಡಿಗೆ ಕನ್ವರ್ಟ್ ಮಾಡಿದ್ದು ತುಂಬ ಹೆಲ್ಪ್ ಆಗ್ತಾಯಿದೆ, ಬಟ್ ನನಗೆ ಯೂನಿಕೋಡ್ನಿಂದ ಆಸ್ಕಿಗೂ ಕನ್ವರ್ಟ್ ಮಾಡಬೇಕು, ವಾಪಸ್ಸು ಈ ಕೆಲವೊಂದು ಡಾಕ್ಯುಮೆಂಟ್ಸ್ ಮ್ಯಾಗ್ಝಿನಿಗೆ ಕಳಿಸ್ಬೇಕಂದ್ರೆ ಮತ್ತೆ ವಾಪಸ್ ಕನ್ವರ್ಟ್ ಮಾಡಬೇಕು ನಾನು ಬರಹ ಅಥವಾ ನುಡಿಗೆ, ಅಥವಾ ಇನ್ಯಾವುದೋ ಇನ್ನೆಲ್ಲಿಗಾದರೂ ಕಳಿಸ್ಬೇಕು ಅಂದರೆ ಕೆಲವರು ನುಡಿ ಫಾರ್ಮ್ಯಾಟ್ ಮಾತ್ರ ಕೇಳ್ತಾ ಇರ್ತಾರೆ. ನಾನು ಬರೆದಿದ್ದು ಯೂನಿಕೋಡ್ನಲ್ಲಿದೆ, ಅದು ಹೇಗೆ ಕಳಿಸೋದು, ಆ ಥರ ಕನ್ವರ್ಟ್ ಮಾಡೋದಕ್ಕೆ ಏನಾದರೂ ಇದೆಯಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ಪ್ರಾಜೆಕ್ಟು ಸಂಕ ಅಂತ. ಸೊ ಸಂಕದಲ್ಲಿ ಹೇಗೆ ಅಂದರೆ 2 ವಿಂಡೋ ಇರುತ್ತೆ. ಅಂದರೆ ಒಂದು ಕಡೆ ನಾವು ಬರೆದಿದ್ದನ್ನು ಇನ್ನೊಂದು ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋ ಥರ. ಈಗ ಆಸ್ಕಿಯಿಂದ ಯೂನಿಕೋಡ್ಗೆ ಅಂದರೆ ಅಥವಾ ನುಡಿಯಿಂದ ಯೂನಿಕೋಡ್ಗೆ ಅಂದರೆ ಈ ಲೆಫ್ಟ್ ಸೈಡಲ್ಲಿ ಏನು ಬರೆದಿರ್ತೀವೋ ಅದು ಕನ್ವರ್ಟ್ ಆಗಿ ಯೂನಿಕೋಡಿಗೆ ಕನ್ವರ್ಟ್ ಆಗಿ ಕೊಡುತ್ತೆ. ಅದೇ ಥರ ನಮಗೆ ಉಲ್ಟಾ ಅಂದರೆ ರಿವರ್ಸ್ ಮಾಡಬೇಕು ಅಂದರೆ ಈಗ ಯೂನಿಕೋಡ್ನಿಂದ ಆಸ್ಕಿ ಅಥವಾ ನುಡಿ ಫಾರ್ಮ್ಯಾಟಿಗೆ ಮಾಡಬೇಕು ಅಂದರೆ ಸೊ ಅದು ಮತ್ತು ಅದು ಅಲ್ಲೇ ಆಪ್ಷನ್ ಇದೆ. ಅದು ನಾವು ಸೆಲೆಕ್ಟ್ ಮಾಡಿ ಟೈಪ್ ಮಾಡಿರೋ ಯೂನಿಕೋಡ್ ಪದಗಳು ಆಸ್ಕಿ ಪದಗಳ ಕನ್ವರ್ಟ್ ಆಗಿ ನಮಗೆ ಸಿಗುತ್ತೆ. ಕೈಲಿ ಅವಿರತವಾಗಿ ಲ್ಯಾಪ್ಟಾಪ್ ಹಿಡಿದು ಕುಳಿತಲ್ಲಿ ನಿಂತಲ್ಲಿ ಅದರ ಬಗ್ಗೆಯೇ ಚಿಂತಿಸುತ್ತಾ ಯುರೇಕಾ ಎಂದು ಮುಗುಳು ನಕ್ಕಾಗ ಒಲಿದದ್ದೇ ನವಿಲು ಮತ್ತು ಗುಬ್ಬಿ ಎಂಬ ಅಚ್ಚ ಕನ್ನಡದ ಸೊಗಸಾದ ಫಾಂಟ್ಗಳು. ಲೈನೆಕ್ಸ್ನಲ್ಲಿ ಈ ಫಾಂಟ್ಗಳು ಈಗಾಗಲೇ ಲಭ್ಯವೂ ಇವೆ. ಅದರ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ಈ ಬ್ಲಾಗಿನಲ್ಲಿ ಕಾಣಬಹುದಾಗಿದೆ. ಕೊಪ್ಪದಲ್ಲಿ ಬೆಳೆದು ಶೃಂಗೇರಿಯಲ್ಲಿ PUC ಮುಗಿಸಿದ ಅರವಿಂದ್ ಎಂಬ ಮಹತ್ವಾಕಾಂಕ್ಷಿಗೆ
ಬೆಂಗಳೂರು ಬೆಳೆಯಗೊಟ್ಟು ಇತಿಹಾಸದ ಪುಟಗಳಿಗೆ ಸೇರಿಸಿಕೊಂಡಿರುವುದು ನಿಜಕ್ಕೂ ಗಮನಾರ್ಹ. ನನ್ನ ಮಗ ಅರವಿಂದ ಉತ್ತಮೇಶ್ವರ ಅಂತಕ್ಕಂಥ ಸಣ್ಣ ಹಳ್ಳಿನಲ್ಲಿ ಹುಟ್ಟಿ ಕಷ್ಟಪಟ್ಟು ಓದಿ ಇಂಜಿನಿಯರಿಂಗಲ್ಲಿ ಪಾಸ್ ಮಾಡಿ ನಂತರ ಕಂಪ್ಯೂಟರ್ ಲೋಕದಲ್ಲಿ ಅತ್ಯಂತ ಉತ್ತಮ ಸಾಧನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಊರಿನ ಜನರಿಗೆ ನನಗೂ ಸಹ ತುಂಬ ಹೆಮ್ಮೆ ಇದೆ. ಪ್ರತಿಭೆಯ ಪರ್ಯಾಯವೇ ಆಗಿ ಎತ್ತರೆತ್ತರಕ್ಕೆ ಬೆಳೆದು ಲ್ಯಾಪ್ಟಾಪ್ನ ಸೊಗಸುಗಾರಿಕೆಗೆ ಕನ್ನಡದ ಟಿಪ್ಸ್ನ ತೋರಣ ಕಟ್ಟಿದ ಅರವಿಂದ್ ವಿಕೆ ಮುಂಬರುವ ದಿನಗಳಲ್ಲಿ ಯುನಿಕೋಡ್ನ ನವಿಲುಗರಿಯ ಗುಬ್ಬಿಯೇ ಆಗಿ ಕರ್ನಾಟಕದಾದ್ಯಂತ ಮೊಳಗುವುದರಲ್ಲಿ ಅತಿಶಯವೇ ಇಲ್ಲ.